सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुगं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्य प्रणेतारौ वेदान्ताभ्यप्रभाकरौ वन्दे परस्परात्मानौ आदरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमः सद्गुरुभ्यो नमः। श्री सच्चिदानन्देन्द्र सरस्वती सद्गुरुभ्यो नमः। ओ ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये चतुर्थे पादे त्रिभिः सूत्रैः उपनिबद्धे अस्मिन् सप्तमे ज्योतिराद्यधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुर्दशं सूत्रम्। पादादितः चतुर्दशं सूत्रम् अस्मिन् अधिकरणे ज्योतिराद्यधिकरणे प्रथमं सूत्रम्। इदं सूत्रम् इदानीं विचारयामः। सर्वाग्रे शङ्कर भगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य
ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಚತುರ್ದಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಓಂ ವಿಶ್ವೇಶ ಏವ ಭುವಿ ಶಂಕರ ರೂಪಧಾರಿ ಸೂತ್ರಾದಿಭಾಷ್ಯಮಕರೋಚ್ಚ ಯದದ್ವಿತೀಯಂ ಇತ್ತಂ ಭವತ್ಸ್ತುತಿಕರಂ ವಚನಂ ಶೃಣುತ್ವಂ ಹೇ ಸಂಯಮೀಂದ್ರ ಗುರುಶಂಕರ ಸುಪ್ರಭಾತಂ. ಓಂ ವಿಶ್ವೇಶ ಏವ ಭುವಿ ಶಂಕರ ರೂಪಧಾರಿ ಸೂತ್ರಾದಿಭಾಷ್ಯಮಕರೋಚ್ಚ ಯದದ್ವಿತೀಯಂ ಇತ್ತಂ ಭವತ್ಸ್ತುತಿಕರಂ ವಚನಂ ಶೃಣುತ್ವಂ ಶಂಕರ ಸುಪ್ರಭಾತಂ. ಮಾನ್ಯರಾದ ಕೀರ್ತಿಶೇಷರಾಗಿರ್ತಕ್ಕಂತಹ ಡಾಕ್ಟರ್ ಎಂ.ಎಲ್. ನರಸಿಂಹಮೂರ್ತಿಯವರು ರಚಿಸಿರತಕ್ಕಂತಹ ಸುಪ್ರಭಾತ ಶ್ಲೋಕ, ಶಂಕರಾಚಾರ್ಯರ ಒಂದು ಸುಪ್ರಭಾತ ಶ್ಲೋಕ. ಅರ್ಥ ಸುಲಭವಾಗಿದೆ. ವಿಶ್ವೇಶ ಏವ ಭವಿ ಶಂಕರ ರೂಪಧಾರಿ. ಶಂಕರ ರೂಪಧಾರಿ ವಿಶ್ವೇಶ ಏವ ಅಂದ್ರೆ ಶಂಕರ ಎಂಬ ರೂಪವನ್ನು ಧರಿಸಿರತಕ್ಕಂಥ ಶಂಕರಾಚಾರ್ಯ ಯಾರು? ಶಂಕರಾಚಾರ್ಯ ರೂಪವನ್ನು ಧರಿಸಿರತಕ್ಕಂತಹ ಯಾರು? ವಿಶ್ವೇಶ ಪರಮೇಶ್ವರ. ಅವನೇ ಭುವಿ ಆ ಒಂದು ತನ್ನ ಲೋಕದಿಂದ ಏನು ಈ ಸೂತ್ರ ಭಾಷ್ಯವನ್ನ ಯಾವ ರೂಪದಿಂದ ರಚನೆ ಮಾಡಿದನೋ ಆ ಪರಮೇಶ್ವರನಾದ ಶಂಕರನಿಗೆ ಲೋಕ ಅಂತ ಇಲ್ಲ. ಏನು ಅವನಿಗೊಂದು ಲೋಕ ಇದೆಯಾ? ಕೈಲಾಸದಲ್ಲಿದ್ದಾನೆ ಕಣ್ರಿ, ವೈಕುಂಠದಲ್ಲಿ ಇಲ್ಲ ಅವನು. ಅಯ್ಯೋ ಎಂಥ ಅನ್ಯಾಯ. ಅವನೇನು ವಿಶ್ವೇಶ ಏವ, ಎಲ್ಲ ಕಡೆಯಲ್ಲಿಯೂ ಇದ್ದ, ಹಿಂದೆ ಇರ್ತಕ್ಕಂಥ ಸ್ಥಳವೇ ಇಲ್ಲ. ಏನು ನಾವು ಉಪಾಸನೆಗೋಸ್ಕರ ಯಾವುದೋ ಒಂದು ಪರಿಚ್ಛಿನ್ನವಾಗಿರ್ತಕ್ಕಂತಹ ಪೂಜೆಗೋ ಅನುಷ್ಠಾನಕ್ಕೋ ಅಥವಾ ಇನ್ನೊಂದಕ್ಕೋ ಅವನನ್ನ ಕೈಲಾಸದಲ್ಲಿ ಕೂರಿಸ್ಬಿಟ್ಟು ಏನೋ ಒಂದು ಅವನಿಗೆ ಲೋಕ ಅಂತ ಹೇಳ್ಬಿಟ್ಟು ಇಲ್ಲ. ಯಾವುದಿದು? ಅವರು ಸೂತ್ರಾದಿ ಭಾಷ್ಯಮಕರು, ಸೂತ್ರ ಭಾಷ್ಯವನ್ನು ರಚನೆ ಮಾಡಿರತಕ್ಕಂತಹ ಪರಮೇಶ್ವರ ಯಾರವನು? ಸರ್ವಜ್ಞ. ಇವನಿಗೆಲ್ಲರೂ ಲೋಕ ಅಂತ ಉಂಟ? ಇಂಥ ಲೋಕ ಅಂತ ಲೋಕ ಪರಿಚ್ಛಿನ್ನನ ಇವನು. ಅಯ್ಯಯ್ಯೋ, ಎಲ್ಲ ಲೋಕವೂ ಕೂಡ ಇವನಲ್ಲಿ ಇದೆಯೇ ಹೊರತು ಇವನು ಯಾವ ಲೋಕದಲ್ಲಿಯೂ ಇಲ್ಲ. ಆದ್ದರಿಂದ ಏನು? ವಿಶ್ವೇಶ ವಿಶ್ವಲೋಕ ಅಂದ್ರೇನು? ವಿಶ್ವ ಏವ ಲೋಕ ಯಸ್ಯ ಸಹ. ವಿಶ್ವವೇ ಲೋಕ ಇವನಿಗೆ ಅಷ್ಟೇ, ಇವನಿಗೆ ಯಾವ ಲೋಕ ಅಂತ ಏನಿಲ್ಲ. ಇಂತಹ ಶಂಕರ ಪರಮೇಶ್ವರ ಏನ್ ಮಾಡ್ದ? ಈ ಶಂಕರಾಚಾರ್ಯ ಎಂಬತಕ್ಕಂಥ ರೂಪವನ್ನು ಧರಿಸಿಕೊಂಡು ಭೂಮಿಯಲ್ಲಿ ಈ ಭೂಲೋಕದಲ್ಲಿ ಯಾಕೆ ನಾವೆಲ್ಲ ಇರ್ತಕ್ಕಂಥದ್ದು ಪರಿಚ್ಛಿನ್ನರು ನಾವು ಅಲ್ಲ. ಅವನು ಪರಿಪೂರ್ಣ, ಪರಮೇಶ್ವರ ಪರಿಪೂರ್ಣ. ನಾವ್ಯಾರು? ನಾವು ಪರಿಚ್ಛಿನ್ನರು. ಆದ್ದರಿಂದ ಅವನು ನಮ್ಮ ಮಟ್ಟಕ್ಕೆ ಇಳಿಬೇಕು, ನಮಗೆ ಉಪದೇಶ ಮಾಡಬೇಕಾದ್ರೆ. ಹಾಗಾಗಿ ಈ ಭೂಲೋಕಕ್ಕೆ ಬಂದ. ಹೇಗೆ ಬಂದ? ಶಂಕರ ಭಗವತ್ಪಾದ ಎಂಬ ಒಂದು ಅಭಿಧಾನದಿಂದ ಈ ಒಂದು ಭೂಲೋಕಕ್ಕೆ ಬಂದು ಏನು ಮಾಡಿದ? ಸೂತ್ರಾದಿ ಭಾಷ್ಯ ಬಕರು ಅಂದ್ರೆ ಸೂತ್ರಾದಿ
ಸೂತ್ರವೇ ಮುಂತಾದ ಕೇವಲ ಸೂತ್ರ ಭಾಷೆ ಒಂದನ್ನು ಬರೆದಿಲ್ಲ. ಉಪನಿಷತ್ ಭಾಷ್ಯಗಳು 10 ಉಪನಿಷತ್ ಭಾಷ್ಯಗಳು, 14ಕ್ಕೂ ಶಂಕರ ಭಾಷ್ಯ ಇದೆ ಅಂತಾರೆ. ಅದು ಇಲ್ಲಿ 10ಕ್ಕಂತೂ ಇದ್ದೇ ಇದೆ, ಯಾವ ಒಂದು ವಿವಾದವೂ ಇಲ್ಲ ಅದರಲ್ಲಿ. 10 ಉಪನಿಷತ್ ಭಾಷ್ಯಗಳು ಮತ್ತೆ ಲೋಕೋತ್ತರವಾಗಿರ್ತಕ್ಕಂತಹ ಭಗವದ್ಗೀತೆ. ಜೀವ ಸೂತ್ರಾದಿ ಸೂತ್ರವೇ ಮೊದಲಾದ ಸೂತ್ರ, ಉಪನಿಷತ್ತುಗಳು ಮತ್ತೆ ಭಗವದ್ಗೀತೆ, ಇವಕ್ಕೆ ಪ್ರಸ್ಥಾನತ್ರಯೀ, ಇವಕ್ಕೆ ಭಾಷ್ಯವನ್ನು ಬರೆದ ಇಲ್ಲಿ ಈ ಭೂಲೋಕದಲ್ಲಿ. ಅದು ಯಾವ ಭಾಷ್ಯ? ಅದು ಎಂತಹ ಭಾಷ್ಯ ಅಂದರೆ ಬೇರೆ ಏನೋ ಭಾಷ್ಯ ಇತ್ತಲ್ಲ, ಇವನೇ ಬರೆದಿದ್ದು. ಯದ್ ಅದ್ವಿತೀಯಂ ಅಂದ್ರೇನು? ಅದ್ವಿತೀಯಂ ಸೂತ್ರಾದಿ ಭಾಷ್ಯಂ ಅಕರೋ. ಅದ್ವಿತೀಯವಾದ ಸೂತ್ರಾದಿ ಭಾಷ್ಯ. ಅದ್ವಿತೀಯ ಅಂತಂದ್ರೆ ಏನಿಲ್ಲಿ ಯಾವ ಅರ್ಥ ಬೇಕಾದ್ರೂ ಮಾಡಬಹುದು. ಅಂದ್ರೆ ಅದ್ವಿತೀಯ ತತ್ವವನ್ನು ಹೇಳ್ತಕ್ಕಂತಹ ಮತ್ತು ಆ ಭಾಷ್ಯ ಇದೆಯಲ್ಲ ಅದು ಅದ್ವಿತೀಯ, ಅದಕ್ಕೆ ಸಮನಾಗಿ ನಿಲ್ಲತಕ್ಕಂತಹ ಇನ್ನೊಂದು ಭಾಷ್ಯ ಅಂತ ಇಲ್ಲ. ಯಾಕೆ? ಪರಮಾರ್ಥವನ್ನ ಯಥಾರ್ಥವಾಗಿ ಉಪದೇಶ ಮಾಡತಕ್ಕಂತಹ ಏಕಮೇವ ಅದ್ವಿತೀಯವಾದ ಒಂದು ಭಾಷ್ಯ ಅದು. ಆದ್ದರಿಂದ ಅದ್ವಿತೀಯವಾದ ಭಾಷ್ಯ. ಭಾಷ್ಯವೂ ಅದ್ವಿತೀಯ, ಅದರಲ್ಲಿ ಉಪದೇಶಿರತಕ್ಕಂತಹದ್ದು ಅದ್ವಿತೀಯ ತತ್ವ. ಇನ್ನು ಯಾರವನು? ಶಂಕರ ಭಗವತ್ ಪೂಜ್ಯವಾದ ಆ ಮಹಾತ್ಮನಂತೂ ಅದ್ವಿತೀಯ ಹೌತಾರೆ. ಇಂತಹ ಅದ್ವಿತೀಯವಾದ ಸೂತ್ರವೇ ಮುಂತಾದ ಭಾಷೆಗಳ ಪ್ರಸ್ಥಾನ ಅದನ್ನ ಆಕರು ಯಾರು ಮಾಡಿದನೋ ಅವನು ಇತ್ತಂ ಭವತ್ ಸ್ತುತಿಕರಂ ವಚನಂ ಸೂತ್ರಂ. ಹೇ ಭಗವನ್ ಶಂಕರ, ನೀನು ಹೇಳ್ತಾ ಇದ್ದೀಯ ಇವಾಗ ಸುಪ್ರಭಾತ, ಇಂತಹ ನಮ್ಮ ಒಂದು ಏನೋ ಒಂದು ಅಲ್ಪವಾದ ಸ್ತುತಿಕರಂ ಅಂದ್ರೆ ನಿನ್ನ ಸ್ತೋತ್ರ ರೂಪವಾದ ವಚನಂ ಶೃಣು. ನಮ್ಮ ಒಂದು ಏನು ಎಷ್ಟು ವಚನ ಇದು? ನೀನು ಯಾರು? ನೀನು ಯಾರು? ಇನ್ನು ಸರಸ್ವತಿ ಅಷ್ಟೇ ಅಲ್ವೇ? ಈ ಒಂದು ನಿನ್ನ ಮುಂದೆ ನಾವೇನು ಹೇಳ್ತಕ್ಕಂಥ, ಆದರೂ ಕೂಡ ನಮ್ಮ ಅಲ್ಪವಾದ ಒಂದು ಕೆಲವು ಮಾತುಗಳನ್ನ, ಸ್ತುತಿರೂಪವಾದ ಮಾತುಗಳನ್ನ ನೀನು ಕೇಳು, ಮತ್ತೆ ಏಳು ನಮಗೆ ಅನುಗ್ರಹ ಮಾಡುವಷ್ಟೆ. ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ, ಹೇಳಪ್ಪ ನಮಗೆ ಅನುಗ್ರಹ ಮಾಡು ಅಂತಕ್ಕಂಥ ಒಂದು ಸುಪ್ರಭಾತ ಶ್ಲೋಕ. ಇನ್ನೊಂದ್ಸರಿ ಹೇಳಿ ಈ ಒಂದು ಪ್ರಕೃತ ಈ ಒಂದು ಭಾಷ್ಯ ಭಾಗವನ್ನು ನೋಡೋಣ. ಓಂ ವಿಶ್ವೇಶಯೇವ ಭುವಿ ಶಂಕರ ರೂಪಧಾರಿ ಸೂತ್ರಾದಿಭಾಷ್ಯಮಕರೋಚ್ಚಯದದ್ವಿತೀಯಂ ಇತ್ತಂ ಭವಸ್ತುತಿಕರಂ ವಚನಂ ಶೃಣುತ್ತಂ. ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೇ ಸಪ್ತಮಂ ತ್ರಿಸೂತ್ರಾತ್ಮಕಂ ಜ್ಯೋತಿರಾದ್ಯಧಿಕರಣಂ. ಓಂ ಜ್ಯೋತಿರಾದ್ಯಧಿಷ್ಠಾನಂ ತು ತದಾ ಮನನಾತ್. ಓಂ ಪ್ರಾಣವತಾ ಶಬ್ದಾತ್. ಓಂ ಸಸ್ಯ ಚ ನಿತ್ಯತ್ವಾತ್. ಇವು ಮೂರು ಸೂತ್ರಗಳು ಅಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಜ್ಯೋತಿರಾದ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಸೂತ್ರಗಳು. ಯಾತಕ್ಕೆ ಇಷ್ಟೊಂದು ನಿಧಾನವಾಗಿ ಹೇಳಬೇಕು ಇದನ್ನ ಅಂತಂದ್ರೆ, ಇದು ಸೂತ್ರ ನಮ್ಮಲ್ಲೇ ಉಳ್ಕೊಂಡ್ಬಿಡ್ಬಾರ್ದು. ಏನು ಅದು ಹೊರಗೆ ಬಂದೇ ಬರಬೇಕು. ಒಂದೊಂದು ಅಕ್ಷರವೂ ಬಹಳ ಬಹಳ ಮುಖ್ಯವಾದದ್ದು. ಹಾಗಾಗಿ ಯಾವ ಒಂದು ಅಕ್ಷರವೂ ಕೂಡ ಅದರ ಸ್ಥಾನದಿಂದಲೇ ಬರಬೇಕು, ಬಹಳ ಒಂದು ಸ್ಪಷ್ಟವಾಗಿರಬೇಕು. ಅದಕ್ಕಾಗಿ
ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡೋಣ. ಎಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರಯತ್ನ ಪಡೋಣ. ಏನಾದರೂ ಇದ್ರೆ ಶಂಕರ ಭಗವತ್ಪಾದ ಇದ್ದೇ ಇದ್ದಾರೆ, ಸಿಗ್ತಾರೆ ಅಷ್ಟೇ. ಸರಿ ಇಲ್ಲ ಕಣೆ ನೀನು ಹೇಳಿದ್ದು ಹೀಗೆ ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೇ. ಇರಲಿ, ಅದಕ್ಕೋಸ್ಕರವಾಗಿ ಅಷ್ಟು ನಿಧಾನವಾಗಿರತಕ್ಕಂಥದ್ದು. ಈಗ ಪ್ರಕೃತ ಯಾವುದು? ಇದರಲ್ಲಿ ಪ್ರಥಮ ಸೂತ್ರ ಓಂ ಜ್ಯೋತಿರಾದ್ಯಧಿಷ್ಠಾನಂತು ತದಾ ಮನನಾತ್. ಓಂ ಜ್ಯೋತಿರಾದ್ಯಧಿಷ್ಠಾನಂತು ತದಾ ಮನನಾತ್. ಇದರ ಒಂದು ಪದವಿಭಾಗ ಮತ್ತೆ ಅನ್ವಯ ಅರ್ಥ ಎಲ್ಲ ಆಗಿದೆ. ಕೇವಲ ಅನ್ವಯ ಮಾತ್ರ ನೋಡಿಕೊಂಡು ಮುಂದಿನ ಭಾಗಕ್ಕೆ ಪ್ರವೇಶ ಮಾಡೋಣ. ಏನು? ಜ್ಯೋತಿರಾದ್ಯಧಿಷ್ಠಾನಂತು ತದಾ ಮನನಾ. ಏನು? ಪ್ರಾಣ ಪ್ರವೃತ್ತವು ಅನುಷ್ಠಾನಂ ಸ್ಯಾತ್. ಅಂದ್ರೆ ಪ್ರಾಣ ಪ್ರವೃತ್ತವು ಅಂದ್ರೆ ಪ್ರಾಣ ಪ್ರವೃತ್ತಿಯಲ್ಲಿ, ಅಂದ್ರೆ ಈ ಪ್ರಾಣನು ಇಲ್ಲಿ ಮುಖ್ಯ ಪ್ರಾಣ ಪ್ರವೃತ್ತನಾಗಬೇಕಾದರೆ ಅಂದ್ರೆ ಏನು? ತನ್ನ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕಾದರೆ, ಮುಖ್ಯ ಪ್ರಾಣ ಇದ್ದಾನೆ, ಅವನು ತನಗೆ ಇರತಕ್ಕಂಥ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಅವನು ಇದೇ ತೊಡಗಿಕೊಳ್ಳದೆ ಏನಾಗತ್ತೆ? ಹಿಂದೆ ನೋಡಿದ್ವಲ್ಲ, ಸುಮ್ಮನೆ ಇದ್ಬಿಡ್ತಾನೆ ಅಷ್ಟೇ. ಹಾಗಾಗಿ ತನ್ನ ಕಾರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವುದಕ್ಕೆ ಅವನಿಗೆ ಬೇರೆ ಯಾವುದಾದರೂ ಅಪೇಕ್ಷೆ ಇದೆಯಾ, ಅಥವಾ ತಾನು ಸ್ವತಂತ್ರನಾಗಿಯೇ ಅವನು ತೊಡಗಿಕೊಳ್ಳಬಹುದು ಅಂತ ಪ್ರಶ್ನೆ ಅರ್ಥ ಆಯ್ತಲ್ಲ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಈ ಪ್ರಾಣನನ್ನ ನೀವು ಏನು ಹೇಳಿದ್ರಿ? ನೀವು ಅಯಂ ಪ್ರಾಣ ಶ್ರೇಷ್ಠಶ್ಚ ಶ್ರೇಷ್ಠಶ್ಚ, ಜ್ಯೇಷ್ಠನೂ ಆಗಿದ್ದಾನೆ ಶ್ರೇಷ್ಠನೂ ಆಗಿದ್ದಾನೆ, ಅತ್ಯಂತ ಜ್ಯೇಷ್ಠ ಇವನು. ಯಾತಕ್ಕೆ? ಎಲ್ಲ ಇತರ ಕರಣಗಳು ಉದ್ಭವವಾಗುವುದಕ್ಕಿಂತ ಮುಂಚೆ ಇವನು ಬಂದಿದ್ದ. ಯಾಕೆ? ಯಾವಾಗ ಇವನು ಬಂದಿದ್ದ? ಇವನು ಬಂದಿದ್ದು ಯಾವಾಗ ಗೊತ್ತೇ? ಯಾವಾಗ ಪುರುಷ ಮತ್ತೆ ಸ್ತ್ರೀ ಇವರ ಶುಕ್ರ ಶೋಣಿತಗಳು ಒಂದಾಗ್ತೋ ಆಗಲೇ ಇವನು ಪ್ರವೇಶ ಆಗೋಯ್ತು. ಐತರೇಯದಲ್ಲಿ ನೋಡಿ, ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಐತರೇಯದಲ್ಲಿ. ಆಗಲೇ ಇವನಿಗೆ ಸದಸ್ಯ ಪ್ರಥಮಂ ಜನ್ಮ, ಇವನಿಗೆ ಪ್ರಪ್ರಥಮವಾದ ಜನ್ಮ. ನೋಡಿ, ನಮ್ಮ ಒಂದು ಈ ಸೈನ್ಸ್ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭವಾಗಿದೆ? ಯಾವುದೋ ಆಮೇಲೆ ಬಂದಿದ್ದಲ್ಲ ಈ ಪ್ರಾಣ. ಅವೆಲ್ಲವೇ ಎಲ್ಲಿ ಬಂದ? ಯಾವಾಗ ಜಲ ಶುಕ್ರ ಶೋಣಿತಗಳ ಸಂಯೋಗವಾಯಿತೋ ಆವತ್ತೇ ಈ ಪ್ರಾಣ ಪ್ರವೇಶ ಮಾಡಿದ. ಈ ಪ್ರಾಣ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಬಿಡಿ, ಅದಕ್ಕೇನೋ ಬೇರೆ ಒಂದು ಸಂಸ್ಕಾರ ಬೇಕಾದ ಬೇರೆ ವಿಚಾರ. ಒಂದು ವೇಳೆ ಪ್ರಾಣ ಪ್ರವೃತ್ತನಾಗದೆ ಹೋಗಿಬಿಟ್ಟಿದ್ದರೆ ಏನಾಗುತ್ತಾ ಇತ್ತು? ಆ ಶುಕ್ರ ಶೋಣಿತ ಸಂಯೋಗದಿಂದ ಉಂಟಾಗಿದ್ದಂತಹ ಭ್ರೂಣ ಹೋಗಿಬಿಡ್ತಾ ಇತ್ತು ಎಂದು ಹೇಳಿದ್ರಲ್ಲ ಮತ್ನ. ಆದ್ದರಿಂದ ಏನು? ಇವನು ಜ್ಯೇಷ್ಠ ಅಲ್ಲ ಸ್ವಾಮಿ, ಜ್ಯೇಷ್ಠ ಅಂತೂ ಹೇಳ್ತೀನಿ, ಶ್ರೇಷ್ಠ ಇವನು, ಅತ್ಯಂತ ಶ್ರೇಷ್ಠ. ಯಾಕೆ? ಇವನು ಎದ್ದ, ಎಲ್ಲ ಪ್ರಾಣಿಗಳು ಎದ್ದು. ಇವನು ಕೂತ, ಎಲ್ಲ ಪ್ರಾಣಿಗಳು ಕೂತು. ಇವನು ಹೊರಟೋಗ್ತೀನಿಂದ ಎಲ್ಲ ನಿಶ್ಚೇಷ್ಟಿತವಾಗಿ ಹೋದವು, ಬಿದ್ದೋದು ಕೆಳಕ್ಕೆ. ಹಾಗಾಗಿ ಇವನು ಶ್ರೇಷ್ಠನೂ ಹೌದು, ಜ್ಯೇಷ್ಠನೂ ಹೌದು. ಇಂತಹ ಅನ್ಯಾದೃಶವಾದ ಶಕ್ತಿಯನ್ನುಳ್ಳ ಈ ಪ್ರಾಣ ತಾನು ಪ್ರವೃತ್ತನಾಗಬೇಕಾದ್ರೆ ಇನ್ಯಾರ ಅಪೇಕ್ಷೆ ಬೇಕು ಸ್ವಾಮಿ? ಯಾರ ಅಪೇಕ್ಷೆ ಬೇಕಾಗಿಲ್ಲ. ಮತ್ತೇನು? ಇವನೇ ಸ್ವತಂತ್ರವಾಗಿ ಪ್ರವೃತ್ತನಾಗಬಲ್ಲ, ಇವನಿಗೆ ಆ ಶಕ್ತಿ ಇದೆ. ಹೇಗಪ್ಪ? ನೀವೇ ಹೇಳೋದಲ್ಲ ಸ್ವಾಮಿ ಇಷ್ಟೊತ್ತು ಮುಖ್ಯ ಪ್ರಾಣದ ಒಂದು ಮಹಿಮೆಯನ್ನ. ಹಾಗಾಗಿ ಇವನ ಪ್ರವೃತ್ತಿಗೆ ಯಾರ ಮತ್ತು ಯಾವುದೊಂದರ ಅಪೇಕ್ಷೆಯೂ ಇರುವುದಿಲ್ಲ ಎಂಬುದಾಗಿ ಇವಿಷ್ಟು ಕೂಡ ಏನು ಪೂರ್ವ ಪಕ್ಷ.
ಮತ್ತೆ ಸೂತ್ರದಲ್ಲಿ ಏನಿದೆ ಇನ್ನೊಂದು ಪದ ತು. ಓ, ಎಲ್ಲ ಕೇಳಿಕೊಂಡ್ರು. ಯಾರು? ಭಗವಾನ್ ಬಾದರಾಯಣರು. ಯಾರು ಇವರನ್ನೆಲ್ಲ ಒಂದು ಕ್ಷಣ ನಾವು ಅವರ ಒಂದು ಬುದ್ಧಿಶಕ್ತಿ, ಆ ಕ್ಯಾಲಿಬರು, ಮತ್ತೆ ಆ ಒಂದು ಈ ಯೋಚನಾ ಚಿಂತನಾ ಶಕ್ತಿ ಎಲ್ಲ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅಬ್ಬಬ್ಬ ಎಂತಹ ಮಹಾತ್ಮರು. ಇಂತಹವರಿಗೆಲ್ಲ ಜನ್ಮ ಕೊಟ್ಟಿರತಕ್ಕಂಥ ನಮ್ಮ ಜನ್ಮಭೂಮಿ ಭಾರತ ಇದು ಎಂಥದ್ದು ಅಂತ ಅನ್ನೋದೆಲ್ಲ ಬರುತ್ತೆ. ಇಲ್ಲ ಅವೆಲ್ಲ ಬೇರೆ ಪ್ರಕೃತ ಇಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಇರಬೇಕು. ಹೀಗೆ ಏನಾಗಿದೆ ಇಲ್ಲಿ ಈ ಪ್ರಾಣ ತೂ ಆದರೆ ನೋಡಿ ಸ್ವಾಮಿ, ಪೂರ್ವಪಕ್ಷಗಳೇ, ನೀವು ಈ ತರ ಹೇಳ್ತಾ ಇದ್ದೀರಲ್ಲ, ಯಾರ ಅಪೇಕ್ಷೆಯೂ ಕೂಡ ಇವನಿಗೆ ಇಲ್ಲ ಅಂತ. ಆದರೆ ಓಹೋ, ಆದರೆ ಅಂದ್ರೆ ಅಲ್ಲಿ ಏನೋ ಒಂದು ಇತ್ತ ಅಂತ ಅರ್ಥ. ಏನು ಆದರೆ ಅಂದ್ರೆ ಸದಾ ಮನನ, ಏನದು ಜ್ಯೋತಿರಾಧ್ಯಧಿಷ್ಠಾನಂ. ಆದರೆ ಈ ಒಂದು ಈ ಪ್ರಾಣಕ್ಕೆ ಯಾವುದು ಜ್ಯೋತಿಯೇ ಮುಂತಾದ ದೇವತೆಗಳಿಂದ ಅನುಷ್ಠಿತವಾಗಿದ್ದರೆ ಮಾತ್ರ ಈ ಪ್ರಾಣ ಪ್ರವೃತ್ತವಾಗಬಹುದು, ಇಲ್ಲದೇ ಇದ್ದರೆ ಆಗುವುದಿಲ್ಲ ಎಂಬುದಾಗಿ ಶ್ರುತಿಗಳು ನಮಗೆ ಹೇಳುತ್ತಿವೆ. ತದಾಮನನಾಥ್ ತಥಾ ಆಮನನಾಥ್ ಅಥವಾ ಸಸ್ಯ ಆಮನನಾಥ್. ಸಸ್ಯ ಅಂದ್ರೇನು? ಸಸ್ಯ ಅರ್ಥಸ್ಯ. ಆ ಅರ್ಥ ಇದೆಯಲ್ಲ, ಅದೇನು ಪ್ರವರ್ತನಾಗಬೇಕಾದರೆ ಈ ಒಂದು ದೇವತೆಗಳಿಂದ ಅಧಿಷ್ಠಿತವಾಗಿರಬೇಕು ಎಂಬುದಾಗಿ ಅದು ಆ ಅರ್ಥವನ್ನ ಆಮನನ ಶ್ರುತಿಗಳಲ್ಲಿ ಹೇಳ್ತಾ ಇದೆ ಅಂತ ಹೇಳಿ ಇದು ಈ ಒಂದು ಸೂತ್ರ. ಇದರಲ್ಲಿ ಪೂರ್ವಪಕ್ಷ ಆಗಿತ್ತು. ಏನು ಪೂರ್ವಪಕ್ಷ? ಅದೇ ಇವಾಗ ಹೇಳಿದ್ರಲ್ಲ, ಅದೇ ಪೂರ್ವಪಕ್ಷ. ಯೋಚನೆ ಮಾಡೋದಲ್ಲ, ಚಿಂತನೆ ಮಾಡೋದಲ್ಲ, ಅದೇ. ಏನು ಈ ಒಂದು ಮುಖ್ಯ ಪ್ರಾಣ ಇದ್ದಾನಲ್ಲ, ಅವನು ತಾನೇ ತಾನಾಗಿ ಸ್ವತಂತ್ರನಾಗಿ ಪ್ರವೃತ್ತನಾಗ್ತಾನೋ ಅಥವಾ ಅವನು ಯಾವುದಾದರೂ ಒಂದು ತತ್ವದಿಂದ ಅಧಿಷ್ಠಿತವಾಗಿ ಪ್ರವೃತ್ತನಾಗ್ತಾನೋ ಅಂತಕ್ಕಂಥ ಪ್ರಶ್ನೆ. ತಾನೇ ತಾನಾಗಿ ಪ್ರವೃತ್ತನಾಗ್ತಾನೆ ಅಂತ ಬೇರೊಂದು ಯಾರ ಅಪೇಕ್ಷೆಯೂ ಇಲ್ಲ, ತಾನೇ ತಾನಾಗಿ ಪ್ರವೃತ್ತನಾಗಬಲ್ಲ ಎಂಬುದಾಗಿ ಪೂರ್ವಪಕ್ಷ. ಯಾಕೆ? ಒಂದು ಪಕ್ಷ ಬೇರೊಂದನ್ನ ಆಶ್ರಯಿಸಿದರೆ, ಯಾರು ಈ ಮುಖ್ಯ ಪ್ರಾಣ, ಬೇರೊಂದು ಅಂದ್ರೆ ಏನು? ಬೇರೊಬ್ಬ ದೇವತೆಯನ್ನ, ಯಾವುದೋ ದೇವತೆಯನ್ನ ಅಪೇಕ್ಷೆ ಮಾಡ್ತಾನೆ. ಅವರ ಅಪೇಕ್ಷೆಯಿಂದ ಇವನು ಪ್ರವರ್ತನ ಆಗ್ತಾ ಅಂದುಬಿಟ್ರೆ ಆವಾಗ ಈ ಭೋಕ್ತೃತ್ವ ಅಂತನೋ ಯಾರಿಗೆ ಬರುತ್ತೆ? ಪ್ರಾಣ ಪ್ರವೃತ್ತಿ ಆಗ್ತಾನಲ್ಲ, ಪ್ರವೃತ್ತನಾದ ಮೇಲೆ ಅದೇನೋ ಫಲ ಬರುತ್ತೆ. ತಾನು ಕಾರ್ಯಪ್ರವೃತ್ತ ಆಗ್ತಾನೆ, ಕಾರ್ಯಕ್ಕೆ ಫಲ ಇದೆ, ಆ ಫಲ ಅನುಭವಿಸ್ತಾನೆ ಯಾರು? ಯಾರೋ ಒಬ್ಬನ ಅಧಿಷ್ಠಿತವಾಗಿದ್ದಾನೆ ಅಂದ್ರೆ, ಯಾರೋ ಅಧಿಷ್ಠಿತನಾಗಿದ್ದಾನಲ್ಲ, ಅಧಿಷ್ಠಾತೃ, ಅವನಿಗೆ ಹೊರಟೋಗುತ್ತೆ ಭೋಕ್ತೃತ್ವ ಎಲ್ಲ. ಜೀವನಿಗೆ ಏನ್ ಬರುತ್ತೆ? ಏನಿಲ್ಲ, ಆ ದೋಷ ಬರುತ್ತೆ. ಆದ್ದರಿಂದ ಇವನೇನು ಸ್ವತಂತ್ರನಾಗಿ ಪ್ರವರ್ತನಾಗ್ತಾನೆ ಎಂಬತಕ್ಕಂಥ ಪೂರ್ವಪಕ್ಷ. ತು ಆದರೆ ಏನಾದರೆ ಹೀಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಏನು ನೋಡಿ, 197ನೇ ಭಾಷ್ಯ ಭಾಗ. ಏವಂ ಪ್ರಾಪ್ತೆ ಇದಮುಚ್ಯತೆ ಜ್ಯೋತಿರಾದ್ಯಧಿಷ್ಠಾನಂತು ತದಾ ಮನನಾತ್. ಜ್ಯೋತಿರಾದ್ಯಧಿಷ್ಠಾನಂತು ಹೀಗೆಂಬ ಪೂರ್ವಪಕ್ಷವು ಬಂದೊದಗಲಾಗಿ ನಾವು ಇದನ್ನ ಹೇಳ್ತಾ ಇದ್ದೇವೆ. ಯಾವುದನ್ನ? ಈ ಮುಂದಿನ ಸೂತ್ರವನ್ನ. ಯಾವುದು? ಜ್ಯೋತಿರಾದ್ಯಧಿಷ್ಠಾನಂ. ಆದರೆ ಜ್ಯೋತಿಯೇ ಮುಂತಾದವುಗಳಿಂದ ಈ ಒಂದು ಮುಖ್ಯ ಪ್ರಾಣನಿಗೆ ಅನುಷ್ಠಾನವೇನು? ಅವುಗಳಿಂದ ಅಧಿಷ್ಠಿತನಾಗಿರಬೇಕು ಎನ್ನುವುದನ್ನ ಹೇಳ್ತಾ ಇದ್ದೇವೆ ಅಂತೇಳಿ ಸುಶಬ್ದೇನ ಪೂರ್ವಪಕ್ಷೋ ವ್ಯಾವರ್ತ್ಯತೆ. ಕರ್ಮಣಿ ಪ್ರಯೋಗ. ಸುಶಬ್ದದಿಂದ
ಪೂರ್ವ ಪಕ್ಷವು ವ್ಯಾವರ್ತ್ಯತೆ ಏನು ನಿರಾಕರಿಸಲ್ಪಡುತ್ತದೆ. ನಾವು ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡ್ತೇವೆ ಅಂತ ಅರ್ಥ. ಏನ್ ಮತ್ತೆ ಜ್ಯೋತಿರಾದಿಭಿ ಅಜ್ಞಾದ್ಯಭಿಮಾನಿನೀಭಿ ಅಧಿಷ್ಠಿತಂ ವಾಗಾದಿಕರಣ ಜಾತಂ ಸ್ವಕಾರ್ಯೇಷು ಪ್ರವರ್ತತೆ ಇತಿ ಪ್ರತಿಜಾನೀತೆ. ಒಂದು ಈ ಮುಖ್ಯ ಪ್ರಾಣ ಇದ್ದಾನಲ್ಲ, ಅವನು ಏನಾಗ್ತಾನೆ, ಅವನು ಶರೀರದಲ್ಲಿ 5 ಇದಾಗಿ ವಿಭಜನೆ ಮಾಡ್ಕೊಂಡು ವ್ಯಾಪಕ ಮಾಡ್ತಾನೆ, ವ್ಯಾಪಿಸ್ಕೊಂಡಿದ್ದಾರೆ. ಇವರು ಯಾತಕ್ಕೆ 5 ಕಾರ್ಯಪ್ರವರ್ತನಾಗುವುದಕ್ಕೆ. ಈ ಕಾರ್ಯಪ್ರವರ್ತನಾಗಬೇಕೇನೋ ಇವನಿಗೆ ನೋಡಿ, ಅಗ್ನಿಯೇ ಮುಂತಾದ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತನಾಗಿದ್ದುಕೊಂಡು ಏನಾಗಿದೆ, ಈ ವಾಗಾದಿಕರಣ ಜಾತಂ ವಾಕ್ಯೆ ಮುಂತಾದ ಕರಣಜಾತಂ ಕರಣ ಸಾಧನ ಅಂತ ಕರಣಗಳ ಸಮೂಹ, ಜಾತಾರ ಸಮೂಹ, ಕರಣಗಳ ಸಮೂಹವು ಏನಾಗಿದೆ, ಸ್ವಕಾರ್ಯೇಷು ಪ್ರವರ್ತತೆ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತವಾಗುತ್ತವೆ. ಯಾವುದು? ವಾಕ್ಯ ಮುಂತಾದವು. ವಾಕು ಪ್ರಾಣ ಮೊದಲಾಗಿಲ್ಲ ಏನಾಗುತ್ತೆ, ಪ್ರಾಣ ಅಂದ್ರೆ ಈ ಪ್ರಾಣ ಮುಖ್ಯ ಪ್ರಾಣ, ವಿಶ್ವಾಸ ನಿಶ್ವಾಸ ರೂಪವಾಗಿರ್ತಕ್ಕಂಥ ಪ್ರಾಣ. ಇವೆಲ್ಲವೂ ಕೂಡ ಒಂದೊಂದು ದೇವತೆಯಿಂದ ಅಧಿಷ್ಠಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಒಂದೊಂದು ಕೂಡ ಒಬ್ಬೊಬ್ಬ ಒಂದೊಂದು ಕರ್ಣಕ್ಕೆ ಒಂದೊಂದು ದೇವತೆ ಅಷ್ಟೇ, ದೇವತಾ ಅಧಿಷ್ಠಿತ ಅಂತ ಹೇಳಿ. ಇದು ಹೇಗೆ ಗೊತ್ತಾಗುತ್ತೆ? ಇತಿ ಪ್ರತಿಜಾನೀತೆ ಹೀಗಂತ ಹೇಳ್ತಾರೆ. ಏನಂತ ಅಂದ್ರೆ ಇದಕ್ಕೆ ಹೇತು ವ್ಯಾಚಷ್ಟೆ, ಇದಕ್ಕೆ ಕಾರಣವನ್ನು ಹೇಳ್ತಾರೆ. ಸದಾಮನನ ಏನು, ಸದಾಮನ ಜ್ಯೋತಿರಾದ್ಯಧಿಷ್ಠಾನಂತು ಸದಾಮನನ. ನಾವು ಹೀಗೆ ಹೇಳುವುದಕ್ಕೆ ಹೇಗೆ, ಪ್ರತಿಯೊಂದು ಈ ವಾಕ್ಯ ಮುಂತಾದ ಕರಣ ಸಮೂಹವು ಈ ಒಂದು ದೇವತೆಗಳಿಂದ ಅಧಿಷ್ಠಿತವಾಗಿ ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂಬುದಾಗಿ ಹೇಳಿದೆವಲ್ಲ ನಾವು. ಅದಕ್ಕೆ ಹೇತು ವ್ಯಾಚಷ್ಟೆ, ಅದಕ್ಕೆ ಕಾರಣ. ಯಾವ ಕಾರಣದಿಂದ ಹೇಳ್ತಾ ಇದ್ದೀರಿ ನೀವು? ಪ್ರಮಾಣ. ಈ ಪ್ರಮಾಣ ಹೇತು ಅಂದ್ರೆ ಪ್ರಮಾಣವನ್ನು ನಾವು ಪ್ರಮಾಣವನ್ನೇ ಹೇಳ್ತಾ ಇದ್ದಾರೆ. ವ್ಯಾಚಷ್ಟೆ. ಯಾರು ವ್ಯಾಚಷ್ಟೆ? ವ್ಯಾಚಷ್ಟೆ ಶ್ರುತಿ. ಹೇಗಂತ ಹೇಳ್ತಾ ಇದೆ? ಸದಾ ಮನನ ಅಂತ ಹೇಳ್ತಾ ಇದೆ ಶ್ರುತಿ. ಅಂದ್ರೇನು? ತಥಾಹಿ ಆಮನಂತಿ. ಅಯ್ಯೋ ಹಾಗೆ ಅಲ್ವೇ ಶ್ರುತಿ ಹೇಳ್ತಾ ಇರತಕ್ಕಂಥದ್ದು. ಏನಂತ? ವಾಕ್ಯ ಮುಂತಾದವು ಒಂದೊಂದು ದೇವತೆಯಿಂದ ಅಧಿಷ್ಠಿತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂಬುದಾಗಲ್ವೇ ಶ್ರುತಿ ಹೇಳ್ತಾ ಇರ್ತಕ್ಕಂಥದ್ದು. ಹೇಳ್ತಾನೆ ಯಾವ ಶ್ರುತಿಯಲ್ಲಿ? ಅದಕ್ಕೆ ಹೇಳ್ತಾಳೆ ನೋಡಿ, ಇದು ಐತರೆಯದಲ್ಲಿ ಬರ್ತಕ್ಕಂಥ ಉದ್ದಕ್ಕೂ ಬರ್ತಕ್ಕಂಥ ಶ್ರುತಿ ನೋಡಿ. ಏನದು? ಅಗ್ನಿರ್ವಾಗ್ಭೂತ್ವ ಮುಖಂ ಪ್ರಾವಿಶತ್ ಮುಂತಾದ ಐತರೆಯಲ್ಲಿ ಇತ್ಯಾದಿ. ಅಗ್ನಿಯು ಏನು? ವಾಗ್ಭೂತ್ವ. ಅಗ್ನಿಯು ವಾಕ್ ರೂಪದಿಂದ ಮುಖಂ ಪ್ರಾವಿಶತ್, ಮುಖವನ್ನ ಬಾಯಿ ಅದಕ್ಕೆ ಪ್ರವೇಶ ಮಾಡಲ್ಲ. ಅಂದ್ರೇನು? ನಾವು ಏನೇನು ಮಾತಾಡ್ತೇವೋ ವಾಕ್ಭೂತ ನಮ್ಗೆ ಹೊಡುತ್ತಲ್ಲ, ಅವೆಲ್ಲವೂ ಕೂಡ ಅಗ್ನಿಯಿಂದ ಅಧಿಷ್ಠಿತವಾಗಿರ್ತಕ್ಕಂಥದ್ದು. ಇವಾಗ ಒಬ್ಬ ಇದ್ದಾನೆ, ಅಥವಾ ಒಂದು ಮಗು ಇದೆ, ಒಂದು 7-8 ವರ್ಷದ ಮಗು. ಏನ್ರಿ ಭಗವದ್ಗೀತೆನ ಏನಷ್ಟು ಸ್ಪಷ್ಟವಾಗಿ ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಎಲ್ಲವನ್ನೂ ಕೂಡ ಅಷ್ಟು ನಿಖರವಾಗಿ ಹೇಳ್ತಾ ಇದೆಯಲ್ಲ ಮಗು. ಅಂದರೆ ಏನಾಗಿದೆ ಗೊತ್ತೇನು? ಏನಾಗಿರ್ಬೇಕು ಅವನಿಗೆ? ಅವನ ಶರೀರದಲ್ಲಿ ಈ ಅಗ್ನಿ ಇದೆಯಾ? ಪ್ರತಿಯೊಂದನ್ನು ಅಗ್ನಿ ಇರ್ತಕ್ಕ ಹೀಟ್ ಅಂತಕ್ಕಂಥ ಇದ್ದೇ ಇದೆಯಲ್ಲ, ಶಾಖ ಅಂತಕ್ಕಂಥದ್ದು.
ಅದು ಏನಾಗಿರ್ಬೇಕು, ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ಹೇಗೆ ನೋಡಿ, ಇವತ್ತಿಗೂ ಅದೇ ಹೇಳ್ತಾರೆ. ಇವಾಗ ನೋಡಿ, ನಮ್ಮ ಬಾಯಿಂದ ಒಂದು ಯಾವುದೋ ಒಂದು ಪದ ಇಟ್ಕೊಳ್ಳಿ, ಒಂದು ಸ್ವಲ್ಪ ಕಷ್ಟವಾದ ಪದ ಅಂತ ಯಾವ್ದು ಇಟ್ಕೊಳ್ಳೋಣ, ಘೃ ಅಂತ ಇಟ್ಕೊಳ್ಳಿ. ಘೃ, ನೈರ್ಘೃಣ್ಯ ಅಂತ ಹೇಳೋಣ ಉದಾಹರಣೆಗೆ. ಒಂದು ಪದ ಇದೆ ನೈರ್ಘೃಣ್ಯ ಅಂತ ಇದೆ. ಈ ನೈರ್ಘೃಣ್ಯ ಅಂತಕ್ಕಂಥದ್ದು ಸರಿಯಾಗಿ ಉಚ್ಚಾರವಾಗಬೇಕಾದರೆ ಏನಾಗಿರ್ಬೇಕು, ನನ್ನ ಮುಖದಲ್ಲಿ ಇಲ್ಲಿಂದ ಹೊರಡುತ್ತಾ ಇದೆ ಬಾಯಲ್ಲಿ ಅಗ್ನಿ ಇದ್ದಾನಲ್ಲ, ಹೀಟ್ ಎನರ್ಜಿ ಇದೆಯಲ್ಲ, ಅದು ಸರಿಯಾಗಿ ವ್ಯಕ್ತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾದ್ರೆ ಮಾತ್ರ ಅದೊಂದು ಸರಿಯಾಗಿ ಪದ ಬರುತ್ತೆ. ಇಲ್ಲ ಏನೋ ಒಂದು ಸ್ವಲ್ಪ ಲ್ಯಾಕ್, ಅದನ್ನ ಸರಿಯಾಗಿ ಹಿಂದೆ ಹೋಗ್ಬಿಟ್ರೆ ಏನಾಗುತ್ತೆ, ಆಯಾಯ ಒಂದು ಏನು ಅಕ್ಷರವೋ ಅದು ಸರಿಯಾಗಿ ಬರೋದಿಲ್ಲ. ಹೀಗಾಗಿ ಅಗ್ನಿ ವಾಗ್ಭೂತ್ವ ಮುಖಂ ಪ್ರಾವಿಶತ್ ವಾಯು ಪ್ರಾಣಭೂತ್ವ ನಾಸಿಕ್ಯವಿದೆ, ಉದ್ದಕ್ಕೂ ಇದೆ ಅಲ್ಲಿ. ಮತ್ತು ಅಗ್ನೇಶ್ಚ ಅಯಂ ವಾಗ್ಭಾವೋ ಮುಖ ಪ್ರವೇಶ ದೇವತಾತ್ಮನ ಅಧಿಷ್ಠಾತೃತ್ವ ಅಂಗೀಕೃತ್ಯ ಉಚ್ಯತೆ. ನೋಡಿ, ಇಲ್ಲಿ ಅಗ್ನಿಯ ಈ ಒಂದು ವಾಗ್ಭಾವ ವಾಗ್ಭೂತ್ವ ಅಂತ ಇದೆಯಲ್ಲ, ಅವನು ವಾಕ್ಕಾಗಿ ಅಗ್ನಿಯ ವಾಕು. ನಮ್ಮ ವಾಕ್ ಸರಿಯಾ ಏನ್ರಿ ಬಹಳ ಪ್ರಚಂಡ ವಾಗ್ಮಿ ಅಂದ್ರೆ ಅವನಿಗೆ ಆ ಒಂದು ಅಗ್ನಿ ಇದೆಯಲ್ಲ, ಅವನ ಶರೀರದಲ್ಲಿ ಆ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದೆ ಆ ದೇವತೆ. ಏನು ಅಂದ್ರೆ ಅಗ್ನಿಗೆ ಈ ವಾಗ್ಭಾವ ಮತ್ತೆ ಮುಖಂ ಪ್ರಾವಿಶತ್, ಅವನ ಮುಖವನ್ನು ಪ್ರವೇಶಿಸಿದನು. ಮತ್ತೆ ಆ ದೇವತಾತ್ಮನ ಅಂದ್ರೇನು, ದೇವತಾ ಸ್ವರೂಪದಿಂದ, ಅಗ್ನಿ ದೇವತಾ ಸ್ವರೂಪದಿಂದ ಇವೆಲ್ಲವೂ ಕೂಡ ಏನು ಯಾವುದರಿಂದ ಏನು ಸೂಚಿತವಾಗ್ತಾ ಇದರಿಂದ ಅಂದ್ರೆ ಅಗ್ನಿಯು ಅಂದ್ರೆ ಮುಖ್ಯ ಪ್ರಾಣನು ಈ ಒಂದು ಅಗ್ನಿ ಎಂಬ ಅಧಿಷ್ಠಾನ ದೇವತೆಯಿಂದ ಅಧಿಷ್ಠಿತವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಮತ್ತು ನಹಿ ದೇವತಾ ಸಂಬದ್ಧಂ ಪ್ರತ್ಯಾಖ್ಯಾಯ ಅಗ್ನೇರ್ವಾಚಿ ಮುಖೇವ ಕಶ್ಚಿತ್ ವಿಶೇಷ ಸಂಬಂಧೋ ದೃಶ್ಯತೆ. ನೋಡಿ, ಈ ದೇವತಾ ಸಂಬಂಧ ಇಲ್ಲದೆ ಹೋಗಿಬಿಟ್ಟಿದ್ದರೆ, ಪ್ರತ್ಯಾಖ್ಯಾಯ ಅದನ್ನು ಇಲ್ಲದೆ ಹೋಗಿಬಿಟ್ಟಿದ್ದರೆ, ಈ ಅಗ್ನಿಯು ವಾಕ್ಕಾಗಿ ಮುಖದಲ್ಲಿ ಪ್ರವೇಶ ಮತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇವೆಲ್ಲ ನಮಗೆ ಕಾಣ್ತಾ ಇರಲಿಲ್ಲ. ಏನಾಗ್ತಾ ಇತ್ತು, ಎಷ್ಟೋ ಮಕ್ಕಳು ನೋಡ್ತಾ ಇದ್ದೇವೆ, ಸರಿಯಾಗಿ ಮಾತೆ ಹೊರಡೋದೇ ಇಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಬರೋದಿಲ್ಲ, ಮಹಾಪ್ರಾಣವಂತೂ ಹೊರಡೋದೇ ಇಲ್ಲ. ಯಾತಕ್ಕೆ? ಅಲ್ಲಿ ಅಗ್ನಿ ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಷ್ಟೇ. ಹೀಗಾಗಿ ಸಂಬಂಧ ಇದೆ ಅಂತ ಗೊತ್ತಾಯ್ತು. ಅದೇ ಹೀಗೆ ಮುಂದಕ್ಕೂ ಹೇಳ್ತಾರೆ, ತಥಾ ವಾಯು ಪ್ರಾಣೋ ಭೂತ್ವ ನಾಸಿಕೆ ಪ್ರಾವಿಶತ್. ವಾಯುವು ಪ್ರಾಣೋ ಭೂತ್ವ ಪ್ರಾಣನಾಗಿ, ಅದೇ ಪ್ರಾಣ ಅಂದ್ರೆ ವಾಯುವಾಗಿ ಈ ನಾಸಿಕೆ ಪ್ರಾವಿಶತ್, ನಾಸಿಕೆ ಏನು ಎರಡು ಮೂಗಿನ ಹೊಳ್ಳೆಗಳಲ್ಲಿ ಪ್ರವೇಶ ಮಾಡಿದ್ದ. ಇತ್ಯೇವ ಮಾಧ್ಯತೆ ಯೋಜಯಿಸದೆ. ಇದನ್ನು ಕೂಡ ಇದೇ ರೀತಿ ನಾವು ಸಂಬಂಧಿಸಿಕೊಳ್ಳಬೇಕು, ಯೋಜಿಸಿಕೊಳ್ಳಬೇಕು. ಏನು, ಈ ವಾಯುವು ಕೂಡ ವಾಯುವೆಂಬ ಅಧಿಷ್ಠಾನ ದೇವತೆಯಿಂದ ಅಧಿಷ್ಠಿತವಾಗಿ ನಾವು ಈ ಪ್ರಾಣವಾಯು ಅಂತಕ್ಕಂಥ ಕೆಲಸ ಮಾಡ್ತಾ ಇದೆ. ಎಲ್ಲಿ? ಅದು ನಾಸಿಕೆ ಮೂಗಿನ ಪ್ರವೇಶ ಮಾಡ್ತಾ ಇದೆ. ಈ ಒಂದು ಅಧಿಷ್ಠಾತೃ ದೇವತೆ ಇದ್ದಾನಲ್ಲ, ಅದು ಸ್ವಲ್ಪ ಏನು ಹಾಗೆ ಹೀಗೆ ಆಗ್ಬಿಟ್ರೆ ಆಗೋಲ್ಲ. ಉಸಿರಾಡೋಕೆ ಕಷ್ಟ ಆಗಿದೆ ಕಣ್ರಿ, ಏನು ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ. ಮತ್ತೆ ತಥಾ ಅನ್ಯತ್ರಾಪಿ, ಇದು ಐತರೇಯದಲ್ಲಾಯ್ತು. ಮತ್ತೆ ಅನ್ಯತ್ರ ಇನ್ನು ಛಾಂದೋಗ್ಯದ ಉದಾಹರಣೆ ತಗೊಳ್ಳಿ. ಯಾಕೆ ಶಂಕರ ಭಗವತ್ಪಾದರು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ. ಏನು ಇವಾಗ ಯೋಚನೆ ಮಾಡಿ, ನಾವು ಏನೋ ಒಂದು ಗ್ರಂಥ ಬರೀಬೇಕು ಅಥವಾ ಒಂದು ದೊಡ್ಡ ಲೇಖನ ಬರೀಬೇಕು ಅಂದ್ರೆ, ಸಾಮಾನ್ಯವಾಗಿ ದೊಡ್ಡ ಲೇಖಕರೇ ಆಗಿರ್ಲಿ, ಅವರು ಮೇಜಿನ ಮೇಲೆ ಈ ಕಡೆ ಒಂದು 5 ಅಡಿ ಎತ್ತರದ ಪುಸ್ತಕ,
ಈ ಕಡೆ ಒಂದು 5 ಅಡಿ ಎತ್ತರದ ಪುಸ್ತಕ, ಮುಂದೆ ಒಂದು 5 ಅಡಿ ಎತ್ತರದ ಪುಸ್ತಕ, ಅವ್ರು ಕಾಣೋದೇ ಇಲ್ಲ. ಎಲ್ಲಾ ಪುಸ್ತಕಗಳು ಒಂದು ತಗೋತಾರೆ, ರೆಫರ್ ಮಾಡ್ತಾರೆ, ಬರೀತಾರೆ, ಇನ್ನೊಂದು ತಗೋತಾರೆ, ರೆಫರ್ ಮಾಡ್ತಾರೆ, ಬರೀತಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ಎಲ್ಲಿದೆ ಅಂತ. ಆದ್ರೆ ಏನೋ ಶಕ್ತಿ ಇರೋದಿಲ್ಲ, ಏನೋ ಒಂದಾಗುತ್ತೆ, ರೆಫರ್ ಮಾಡಿ ಬರೀತಾರೆ. ಶಂಕರಾಚಾರ್ಯರಿಗೆ ಹೋದ ಕಡೆ ಎಲ್ಲ ತಗೊಂಡು ಹೋಗೋದಿಕ್ಕೆ ಎಷ್ಟು ಪುಸ್ತಕ ಇತ್ತು, ಎಷ್ಟು ರೆಫರ್ ಮಾಡಿದ್ದಾರೆ ಅವರು. ಒಂದು ಪುರಾಣನ, ಒಂದು ಉಪನಿಷತ್ತ, ಒಂದು ವೇದನ. ಅಯ್ಯಯ್ಯ, ಸಮಸ್ತ ಈ ತಗೊಂಡೋಗೋಕ್ಕೆ ಒಂದು ಗಾಡಿ, ಒಂದು ಬಂಡಿ ಆದ್ರೂ ಸಾಲದು. ಏನು ಪುಸ್ತಕ ತಗೊಂಡೋಗೋಕ್ಕೆ ಅಂದ್ರೆ ಏನು, ಇವ್ರು ಹೋಗೋ ಕಡೆ ಎಲ್ಲ ಒಂದೊಂದು ಬಂಡಿ ಪುಸ್ತಕ ತಗೊಂಡೋಗ್ಬೇಕು, ಅವ್ರ ಶಿಷ್ಯರು ಇಡಬೇಕು ಅದೆಲ್ಲ. ಇವರು ಒಂದೊಂದ ತಗೊಂಡ, ಅಯ್ಯಯ್ಯೋ ಎಲ್ಲರೂ ಉಂಟ. ಶ್ರುತಿ ಸ್ಮೃತಿ ಪುರಾಣ ಮಾಲೆ ಬಾಯೆಲ್ಲ ಏನಿಲ್ಲ, ಸಂಕಲ್ಪ ಬಾಯಿ ನೋಡಿ ಭಾಷೆ ಬರಿಬೇಕು. ಅದಕ್ಕೆ ಸಂಬಂಧ ಯಾವ ಅವ್ರ ಮನಸ್ಸಿನಲ್ಲಿ ಏನಿದೆ ಇಂಥ ವಾಕ್ಯ ಉದಾಹರಣೆ ಮಾಡಬೇಕು, ಬಂತು ತಕ್ಷಣ ಎದುರುಗಡೆ ಅಷ್ಟೇ. ಇದು ತಥಾ ಅನ್ಯ ಚತುರ್ಥ ಪಾದ ವಾಕ್ಯ ಈ ಒಂದು ಬ್ರಹ್ಮಕ್ಕೆ 4ನೆಯ ಪಾದವಾಗಿದೆ ಅಂತ ಹೇಳಿ ಸ್ವಲ್ಪ ವಿವರಣೆ ಇನ್ನು ಸ್ವಲ್ಪ ಕೊಡಬಹುದು. ಅದು ಟೈಮ್ ಆಗೋಯ್ತು, ಮುಗಿಸೋಣ ಈ ಭಾಗ ಅಂತ ಅಷ್ಟೇ. ನಾನು ಬೇಕಾದ್ರೆ ನಾಳೆ ಹೇಳೋಣ. ಪಾದ ಯಾವುದಿದು? ವಾಗ್. 4ನೆಯ ಪಾದವಾಗಿ ಏನಾಗಿದೆ? ಅಗ್ನಿನ ಜ್ಯೋತಿಷ ಭಾತಿ ಕತಪತಿತ. ಈ ವಾಕ್ಯ ಇದೆಯಲ್ಲ 4ನೇ ಪಾದ ಇದು. ಆದರೆ ಇದು ಅಗ್ನಿಯಿಂದ ಅಧಿಷ್ಠಿತವಾಗಿ, ಜ್ಯೋತಿ ಅಗ್ನಿ ಅಧಿಷ್ಠಿತವಾಗಿ ಭಾತಿ ತಪತಿತ, ಅದು ತನ್ನ ಕೆಲಸ ಮಾಡ್ತಾ ಇದೆ. ಮತ್ತೆ ಇತ್ಯೇವಮಾದಿನ ವಾಗಾದೀನ ಅಗ್ನಿ ಆದಿ ಜ್ಯೋತಿಷ್ವಾದಿ ವಚನೇನ ಏತಮೇವಾರ್ಥಂ ಪ್ರಕಟಯತಿ. ಇದೇ ರೀತಿಯಾಗಿ ವಾಕ್ಯ ಮೊದಲಾದವುಗಳಿಗೆ ಅಗ್ನಿಯೇ ಮೊದಲಾದ ಈ ಒಂದು ಜ್ಯೋತಿಷ್ವಾದಿ ವಚನ, ಅದರಿಂದ ದೀಪ್ತವಾಗಿ ಅಂದ್ರೆ ಅಧಿಷ್ಠಿತವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಎನ್ನುವ ಅರ್ಥವನ್ನ ನಮಗೆ ದೃಢವಾಗಿ ಹೇಳ್ತಾ ಇದೆ, ದೃಢವಾಗಿ ಗೊತ್ತಾಗ್ತದೆ, ಅರ್ಥ ದೃಢವಾಗ್ತಾ ಇದೆ. ಸವೈ ವಾಚಮೇವ ಪ್ರಥಮಾಂ ಅತ್ಯವಹತ್. ವಾಚಂ ಪ್ರಥಮಾಂ, ಯಾಕೆ ವಾಕ್ಯ ಸ್ತ್ರೀಲಿಂಗ ಶಬ್ದ ಇದೇ ಅಲ್ವೇ? ಈ ವಾಚಂ ಏವ ಇವನೇ, ಈ ಒಂದು ಅದೃಷ್ಟವಾದ ವಾಚಂ ಏವ ಪ್ರಥಮಾಂ, ಮೊಟ್ಟ ಮೊದಲಿನ ವಾಕ್ಯನ್ನು ಇವನೇನ್ ಮಾಡ ತೆಗೆದುಕೊಂಡು ಹೋಗುತ್ತಾನೆ. ಅತ್ಯವಹತ್ ಸ ಯದಾ ಮೃತ್ಯುಮತ್ಮುಚ್ಯತ ಸೋ ಅಗ್ನಿರಭವತ್. ಮತ್ತೆ ಅದು ಆ ಒಂದು ಅಧಿಷ್ಠಾತ್ರವಾದ ಶರೀರ ಅವೆಲ್ಲ ಹೋದಾಗೇನು ಅಗ್ನಿ ಎಲ್ಲಿ ಬಂದಿತ್ತು ಅದು. ಇದು ದೈವಮಾದಿನ ವಾಗಾದೀನ ಅಗ್ನಿಯಾದಿಭಾವಾಪತ್ತಿ ವಚನೇನ ಏತಮೇವಾರ್ಥಂ ದ್ಯೋತಯತಿ. ಹೀಗೆ ವಾಗಾದಿಗಳಿಗೆ ಈ ಒಂದು ಅಧ್ಯಾತ್ಮಾದಿ ದೈವತ ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೆ ಆಧಿದೈವಿಕವಾಗಿ ವಿಭಾಗ. ಅಧ್ಯಾತ್ಮವಾಗಿ ಏನಾಯ್ತು? ಅಧ್ಯಾತ್ಮವಾಗಿ ಇದೇನು? ವಾಕು ನನ್ನೊಳಗೆ ಇರತಕ್ಕಂಥದ್ದು. ಆಧಿದೈವಿಕವಾಗಿ ಏನದು? ಅಗ್ನಿ. ಹೌದಾನೆ? ಆಧ್ಯಾತ್ಮಿಕವಾಗಿ ವಾಕು ಮತ್ತೆ ಆಧಿದೈವಿಕವಾಗಿ ಅಗ್ನಿ. ಹೀಗೆ ಈ ಒಂದು ಆಧ್ಯಾತ್ಮಿಕ ಆದಿದೈವಿಕ ವಿಭಾಗದಿಂದ ವಾಗಾದ್ಯಗ್ನಿ ಆದಿ ಅನುಕ್ರಮಣ. ಈ ವಾಗಾದಿ ವಾಕು, ಅದಕ್ಕೆ ಅಗ್ನಿ ಅಧಿದೇವತೆ, ಈ ಅನುಕ್ರಮ ಅನುಸರಿಸಿ ಕ್ರಮವಾಗಿ ಹೇಳ್ತಾ ಇದೆ. ಮತ್ತು ಅನಯಾ ಏವ ಪ್ರತ್ಯಾಸತ್ಯ ಭವತಿ. ಇದರಿಂದಲೇ ಪ್ರತ್ಯಾಸತ್ಯ, ಅದೇನು ಪ್ರತ್ಯಾಸತ್ಯ ತುಂಬಾ ಹತ್ತಿರದಲ್ಲಿರ್ತಕ್ಕಂಥದ್ದು ಅಂತ, ಸಮೀಪತರವಾಗಿ ಇರ್ತಕ್ಕಂಥ ಅಧಿಷ್ಠಿತವಾಗಿ ಅಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತಾ ಇದೆ. ಇದು ಶ್ರುತಿ ಆಯ್ತು. ಸ್ಮೃತಾವಪಿ ವಾಗಾದ್ಯತ್ಮಾತ್ಮವಿತಿ ಪ್ರಾಹು ಬ್ರಾಹ್ಮಣ ತತ್ವದರ್ಶಿನ ವಕ್ತವ್ಯಮಧಿಭೂತಂತು ವನ್ನಿಸ್ತತ್ರಾಧಿದೈವತಂ. ಇದು ವಾಕು ಆಧ್ಯಾತ್ಮಿಕವಾಗಿ ಹೇಳ್ತಾರೆ. ತತ್ವದ ಯಾರು ಹೇಳ್ತಾರೆ? ಬ್ರಾಹ್ಮಣ ತತ್ವದರ್ಶಿನ. ತತ್ವದರ್ಶಿಗಳಾದ ಬ್ರಾಹ್ಮಣರು ಈ ವಾಕ್ಕನ್ನು ಅಧ್ಯಾತ್ಮ ಅಂತಲೂ
ಮತ್ತು ತತ್ರ ವನ್ಹಿ ಅಧಿದೈವತ ಈ ಒಂದು ಅಗ್ನಿ ಇದೆಯಲ್ಲ ಅದನ್ನು ಅಧಿದೈವತ ಎಂದು ಹೇಳುತ್ತಾರೆ. ಅದೇ ಅರ್ಥ. ವಾಕು ಆಧ್ಯಾತ್ಮಿಕವಾಗಿ ವಾಕು, ಆಧಿದೈವಿಕವಾಗಿ ಈ ಒಂದು ಅಗ್ನಿ ಅಂತ ಹೇಳ್ತಾರೆ. ಮೋಕ್ಷ ಧರ್ಮದಲ್ಲಿರ್ತಕ್ಕಂಥದ್ದು ಇತ್ಯಾದಿನ ವಾಗಾದೀನಾಂ ಅಜ್ಞಾದಿ ದೇವತಾಧಿಷ್ಠಿತತ್ವಂ ಸಪ್ರಪಂಚಂ ದರ್ಶಿತ. ಹೀಗೆ ವಾಗಾದೀನಾಂ ವಾಕ್ಯೆ ಮೊದಲಾದವುಗಳಿಗೆ ಅಗ್ನಿಯೇ ಮೊದಲಾದ ದೇವತೆಗಳು. ಅಂದ್ರೆ ಏನು? ಅಗ್ನಿಗೆ, ವಾಕ್ಯಗೆ ಅಗ್ನಿ, ಈ ಒಂದು ವಾಯುವಿಗೆ ಪ್ರಾಣ, ಹೀಗೆ ಇವೆಲ್ಲ ಇದೆಯಲ್ಲ ಅಧಿಷ್ಠ ದೇವತೆ. ಇದು ಸಪ್ರಪಂಚಂ ದರ್ಶಿತಂ. ಇವುಗಳಿಂದ ಅಧಿಷ್ಠಿತವಾಗಿ ಈ ಒಂದು ಪ್ರಾಣಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂಬುದಾಗಿ ಸಪ್ರಪಂಚಂ ಅಂದ್ರೇನು ವಿಸ್ತಾರವಾಗಿ ಇದನ್ನ ಹೇಳಿದ್ದಾರೆ, ತೋರಿಸಿದ್ದಾಯಿತು. ಮತ್ತು ಯದುಕ್ತಂ ಸ್ವಕಾರ್ಯ ಶಕ್ತಿಯೋಗಾತ್ ಸ್ವಮಹಿಮ್ನೈವ ಪ್ರಾಣ ಪ್ರವರ್ತೇರನ್ನ ಇತಿ. ಇನ್ನೊಂದು ಪೂರ್ವಪಕ್ಷಿ ಹೇಳಿದ್ದ, ಏನ್ರಿ ಆ ಪ್ರಾಣ ಮುಖ್ಯ ಪ್ರಾಣ ಅಂದ್ರೆ ಅವನು ಸಾಮಾನ್ಯನ ಇದು ಹೇಳ್ತಾರೆ. ಜ್ಯೇಷ್ಠ ಶ್ರೇಷ್ಠ ಇಂತಹ ಪ್ರಾಣ ಪ್ರವೃತ್ತನಾಗುವುದಕ್ಕೆ ಬೇರೆ ಯಾವನು ಬೇಕು? ಯಾರು ಬೇಕಿಲ್ಲ. ಯಾಕೆ? ಸ್ವಕಾರ್ಯ ಶಕ್ತಿಯೋಗ ಸ್ವಮಹಿಮ್ನೈವ, ತನ್ನ ಮಹಿಮೆಯಿಂದ ಮತ್ತು ತನ್ನ ಶಕ್ತಿಯಿಂದ ಈ ಪ್ರಾಣಗಳು ಪ್ರವೃತ್ತವಾಗ್ತವೆ ಅಂತ ಹೇಳಿದ್ರೆ ಅದಕ್ಕೇನು ಹೇಳ್ತಾರೆ ಗೊತ್ತೇನು? ತದಯುಕ್ತಂ. ಇಲ್ಲಪ್ಪ, ಅದು ಸಮಂಜಸವಲ್ಲ ಅಂತ ಹೇಳಿ ಶಕ್ತಾನಾಮಪಿ ಶಕಟಾದೀನಾಂ ಅನಡುದಾದ್ಯಧಿಷ್ಠಿತಾನಾಂ ಪ್ರವೃತ್ತಿ ದರ್ಶನ. ಉದಾಹರಣೆ, ಲೌಕಿಕವಾದ ಉದಾಹರಣೆ ಹೇಳಿದ್ರು. ಹೌದಪ್ಪ, ಪ್ರಾಣ ಇದು ಯಾವುದು? ಆ ಪ್ರಾಣಗಳು ಹೌದು ಶಕ್ತಿಯುತವಾದದ್ದೇ ಅವೆಲ್ಲ. ಆದರೂ ಕೂಡ ಏನಾಗಿದೆ? ಪ್ರಪಂಚದ ಲೋಕದಲ್ಲಿ ಒಂದು ಗಾಡಿ ಇದೆ, ಒಂದು ಬಂಡಿ ಇದೆ. ಇವತ್ತಿನ ಏನಾಗಿದೆ? ಇವತ್ತಿನ ಒಂದು ಎತ್ತಿನ ಗಾಡಿ ಇರಬಹುದು, ಆವತ್ತಿನ ಒಂದು ಎತ್ತಿನ ಗಾಡಿ, ಇವತ್ತು ಬೇರೆ ಬೇರೆ ಸಾಧನಗಳು ಇರಬಹುದು. ಅವೆಲ್ಲ ಎಷ್ಟು ಶಕ್ತಿಯುತವಾಗಿದೆ. ಆದರೂ ಕೂಡ ಅನುಡಾದ್ಯಧಿಷ್ಠಿತಾನ ಅನಡುದಾದಿ ಅನಡುವ ಅಂತ ಅಂದ್ರೆ ಇದು ಎಷ್ಟು, ಅನಡ್ವಾನ್ ಅಂದ್ರೆ ಎಷ್ಟು ಅಂತ. ಗಾಡಿ ಕಟ್ತಾರ ಎತ್ತು ಅನಡುವುದು. ಅನಡುದಾದಿ ಅಧಿಷ್ಠಾನಿ ಎತ್ತೇ ಮುಂತಾದವುಗಳಿಂದ ಅದೇನು? ಎತ್ತಿನ ಗಾಡಿ ಎತ್ತು, ಕುದುರೆ ಗಾಡಿ ಕುದುರೆ, ಇನ್ನೊಂದು ಒಂಟೆ ಕಟ್ಟ, ಹೀಗೆ ಅನುಷ್ಠಿತಾನ ಪ್ರವೃತ್ತಿ ದರ್ಶನ. ಕಟ್ಟಿದರೆ ಮಾತ್ರ ಅದು ಮುಂದೆ ಹೋಗುತ್ತೆ. ಇಲ್ಲದೆ ಇದ್ರೆ ಗಾಡಿ ತುಂಬಾ ಬಲಿಷ್ಠವಾಗಿದೆ ಕಣ್ರಿ, 10 ಜನನ್ನ ಒಂದೇ ಸರಿ ಕೂರಿಸ್ಕೊಂಡು ವೇಗವಾಗಿ ಓಡಬಲ್ಲದು ಎಂಥ ದಾರಿನಲ್ಲಾದರೂ. ಹೌದು, ಶಕ್ತಿಯುತ. ಆದ್ರೆ ಅದಕ್ಕೆ ಬೇಕಲ್ಲ ಒಂದು ಯಾವುದು, ಎತ್ತು ಕುದುರೆ ಏನೋ ಬೇಕಲ್ಲ. ಹಾಗೆ ಇಲ್ಲಿ ಎಷ್ಟೇ ಶಕ್ತಿಯುತವಾಗಿದ್ದರೂ ಕೂಡ ಒಂದು ಶಕ್ತಿ ಅಂತಕ್ಕಂಥದ್ದು ಬೇಕು. ಇದನ್ನ ಹಿಂದೆ ಮೊದಲನೇ ಅಧ್ಯಾಯದಲ್ಲೂ ಹೇಳಿದ್ದಾರೆ. ಯಾಕೆ ಅಲ್ಲಿ ಏನ್ ಅರ್ಥ ಹೇಳಿದ್ದಾರೆ ಅಂದ್ರೆ ಚೇತನಾಧಿಷ್ಠಿತವಾಗಿ ಪ್ರವೃತ್ತಿ ಉಂಟಾಗುತ್ತೆ. ಚೇತನಾಧಿಷ್ಠಿತ ಅದು ಮುಖ್ಯ. ಯಾಕಂದ್ರೆ ಆ ಭಾಗ ಅಲ್ಲಿ ಬಿಡಿ, ಅಲ್ಲಿ ಬೇರೆ ಸಂದರ್ಭ ಬಂದಿತ್ತು. ಯಾಕೆ ಅಂದ್ರೆ ಅಲ್ಲಿ ಪ್ರಧಾನ ಅಂತ ಹೇಳಿದ್ರು. ಪ್ರಧಾನ ಚೇತನ ಅಲ್ಲ, ಅಚೇತನ. ಅದು ಎಲ್ಲಾದರೂ ಕೂಡ ಅಚೇತನದಿಂದ ಪ್ರವೃತ್ತಿ ಸಾಧ್ಯವಾಗುತ್ತಾ? ಚೇತನಾಧ್ಯಧಿಷ್ಠಾನಂತದಾ ಮನನ ಅಲ್ವಾ? ಹಾಗೆ ಇಲ್ಲಿ ಆ ಚೇತೆ ಮೊದಲಾದವುಗಳಿಂದ ಅಧಿಷ್ಠಿತವಾಗಿ ಇದು ಪ್ರವೃತ್ತವಾಗುತ್ತೆ ಅಂತ ಹೇಳಿ ಉಭಯಥಾಚ ಉಪಪತ್ತೌಚ ಆಗಮಾತ್ ದೇವತಾಧಿಷ್ಠ ತಮೇವ ನಿಶ್ಚಯತೆ. ಮತ್ತೆ ಉಭಯಥ, ಹೀಗೆ ಎರಡೂ ವಿಧದಲ್ಲಿ ಅಂದ್ರೆ ಏನು? ಉಪಪತ್ತವು ಲೋಕಾರೂಢಿ, ಲೋಕನ್ಯಾಯ. ಏನು? ಒಂದು ಗಾಡಿ ಇದೆ, ಅದು ಮುಂದೆ ಪ್ರವೃತ್ತಿ ಆಗಬೇಕಾದ್ರೆ ಕುದುರೆ ಕಟ್ಟಬೇಕು, ಎತ್ತು ಕಟ್ಟಬೇಕು, ಹೋಗ್ಬೇಕಷ್ಟೇ. ಇದು ಉಪಪತ್ತಿ, ಲೋಕಾನುಭವ.
ಮತ್ತೆ ಆಗಮ ಅಂದ್ರೆ ಈ ಒಂದು ಉಪನಿಷತ್ತು ಮುಂತಾದವುಗಳ ಶಾಸ್ತ್ರ ಆಗಮ ಇವುಗಳು ಎರಡೂ ಪ್ರಮಾಣಗಳಿಂದ ದೇವತಾಧಿಷ್ಠಿತತ್ವಮೇ ವನಿಶ್ಚೀಯತೆ. ಪ್ರಾಣಗಳು ಪ್ರವೃತ್ತವಾಗಬೇಕಾದರೆ ದೇವತೆಗಳಿಂದ ಅಧಿಷ್ಠಿತವಾಗಿರಬೇಕು ಎನ್ನುವುದು ನಿಶ್ಚಯವಾದ ಹಾಗಾಯಿತು, ನಿಶ್ಚಯವಾಯಿತು ಅಂತ. ಯಾವುದರಿಂದ? ಎರಡೂ ದೃಷ್ಟಿಯಿಂದ. ಒಂದು ಲೌಕಿಕ ನ್ಯಾಯ, ಆಗಮ ಮತ್ತೆ ಉಪಪತ್ತಿ. ಈ ಪದ ಎಲ್ಲಿತ್ತು ನಮಗೆ? ಆಗಮೋಪಪತ್ತಿಭ್ಯಾಂ ಎಲ್ಲಿ ಬಂತು? ತುಂಬಾ ಉಪಯೋಗಿಸಿರ್ತಕ್ಕಂಥದ್ದು ಗೌಡಪಾದ ಕಾರಿಕೆಗಳಲ್ಲಿ. ಯಾಕೆ? ಈ ಒಂದು ಪ್ರಪ್ರಥಮ ಪ್ರಕರಣದಲ್ಲಿ ಆಗಮದಿಂದ ಏನನ್ನು ಹೇಳಿತ್ತೋ ಅದನ್ನೇ ಈ ವೈತಥ್ಯ ಪ್ರಕರಣದಲ್ಲಿ ಉಪಪತ್ತಿಯಿಂದ ನಾವು ಸಿದ್ಧ ಮಾಡುತ್ತಿದ್ದೇವೆ. ಅಲ್ಲಿ ಆಗಮದಿಂದ ಹೇಳಿತ್ತು, ಇಲ್ಲಿ ಉಪಪತ್ತಿಯಿಂದ ಹೇಳ್ತಾ ಇದ್ದೇವೆ. ಅಷ್ಟೇ ವ್ಯತ್ಯಾಸ ಹೊರತು ಬೇರೆ ಇದನ್ನೇನು ನಾವು ಹೇಳ್ತಾ ಇಲ್ಲ. ಎಲ್ಲೂ ಕೂಡ ಒಂದೇ ಒಂದು ತತ್ವ. ಛಾಂದೋಗ್ಯದಲ್ಲಿ ಬರುತ್ತಲ್ಲ 8ನೇ ಅಧ್ಯಾಯದಲ್ಲಿ, ಆ ವಿರೋಚನನಿಗೆ ಅವ್ರು ಏನ್ ಹೇಳ್ತಾನೆ? ಬ್ರಹ್ಮ 3 ಪರ್ಯಾಯದಲ್ಲಿ ಹೇಳ್ತಾನೆ, ಆಯಾತ್ಮ ಮೊದಲಾಗಿ ಏನ್ ಹೇಳ್ಬಿಟ್ಟು ಪ್ರತಿಯೊಂದು ಹೇಳುವಾಗಲೂ ಕೂಡ ನೋಡಪ್ಪ, ನಾನು ಮುಂಚೆ ಮೊಟ್ಟ ಮೊದಲು ಈ ಒಂದು ಯಾವ ಅಪಿಪಾಸೆ ಅಧಿಗತ್ಸ ಇಂಥಾದ ಬ್ರಹ್ಮ ಹೇಳಿದ್ನೋ ಅದೇ ಬ್ರಹ್ಮವನ್ನು ಹೇಳ್ತಾ ಇದ್ದೇನೆ ಹೊರತು ಬೇರೆ ಅಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೆ. ಹೀಗೆ ಈ ಒಂದು ಜ್ಯೋತಿರಾಧ್ಯಧಿಷ್ಠಾನಂತ ಸದಾ ಮನನ ಅಂತಕ್ಕಂಥ ಈ ಒಂದು ಮುಂದಿನ ಒಂದು ಸೂತ್ರ ಅದು ಇದನ್ನ ಹೇಳ್ತಾ ಇದೆ. ಈ ಒಂದು ಇನ್ನೊಂದು ಸಂದರ್ಭ, ಈ ಭೋಕ್ತೃತ್ವ ಅಂತಕ್ಕಂಥದ್ದು ಯಾರಿಗೆ ಅಂತಕ್ಕಂಥದ್ದು. ದೇವತೆಗಳಿಗೆ ಅಧಿಷ್ಠಿತವಾದರೆ ಭೋಕ್ತೃತ್ವ ದೇವತೆಗಳು ಹೋಗ್ಬೇಕಲ್ಲ. ಜೀವನಿಗೇನಾಯ್ತು? ಜೀವನಿಗೇನು ಇಲ್ವೇ ಇಲ್ವಲ್ಲ, ಮತ್ತು ಅನುಭವಿಸೋದ ಜೀವ ತಾನೆ. ಅದಕ್ಕೆ ತಕ್ಕ ಹಾಗೆ ಕರ್ಮಕ್ಕೆ ಅನುಸಾರವಾಗಿ ಅವನು ಫಲ ಬರಬೇಕು. ನೀವು ದೇವತಾ ಅಧಿಷ್ಠಿತ ಅನ್ಬಿಟ್ಟು ದೇವತೆಗಳಿಗೆ ಹೋಗ್ಬಿಟ್ರೆ ಇವನಿಗೇನಾಯ್ತು? ಇವನು ಜೀವನಿಗೆ ಈ ಕರ್ಮಫಲ ಅನುಭವಿಸೋನು ಯಾರು? ಕರ್ಮಫಲ ಅನುಭವಿಸೋದಕ್ಕೆ ಜನ್ಮ ತಗೊಳ್ಳೋದು ಯಾರು? ಇದೆಲ್ಲ ಬರುತ್ತಲ್ಲ. ಅದಕ್ಕೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರ ಮುಂದಿನ ಭಾಗದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.